ಹಾಯ್ ಹಲೋ ನಮಸ್ಕಾರ. ಈಜಿ ಫುಡ್ಸ್ ವಿತ್ ಶಿಲ್ಪಾ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ರೊಟ್ಟಿ ಚಪಾತಿಗೆ ಅನ್ನಕ್ಕೆ ಸೂಪರ್ ಕಾಂಬಿನೇಷನ್ ಆಗಿ ಒಂದು ಕ್ಯಾಬೇಜ್ ಪಲ್ಯ ಯಾವ ಥರ ಮಾಡೋದನ್ನು ನೋಡೋಣ ಬನ್ನಿ. ಈ ಕ್ಯಾಬೇಜ್ ಪಲ್ಯಕ್ಕೆ ಬೇಕಾಗುವ ಸಾಹಿತ್ಯ ನೋಡೋಣ ಬರ್ರಿ. ನಾನು ಇಲ್ಲಿ ಒಂದು ವಾಟಿ ಕ್ಯಾಬೇಜ್ ತೊಗೊಂಡೇನಿ, ಕಟ್ ಮಾಡಿ ಇಟ್ಕೊಂಡೆ ಸಣ್ಣ. ಇಲ್ಲಿ ಸಣ್ಣದಾಗಿ ಕಟ್ ಮಾಡಿ ಕೊತ್ತಂಬರಿ, ನೆನೆಸಿದ ಕಡ್ಲಿ ಬೇಳಿದಾವೆ, ಸ್ವಲ್ಪ ಕರಿಬೇವು, ಖಾರಕ್ಕೆ ಎಷ್ಟು ಬೇಕು ನೋಡ್ಕೊಂಡು ನೀವು ಹಸಿಮೆಣ್ಸಿನ್ಕಾಯಿ ತೊಗೊರಿ. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು ಬೆಳ್ಳುಳ್ಳಿ, ಸ್ವಲ್ಪ ಸಾಸ್ಮಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಉಪ್ಪು, ಸ್ವಲ್ಪ ಇಂಗು ಒಗ್ಗರಣೆಗೆ, ಸ್ವಲ್ಪ ಅರಿಶಿನ ಪುಡಿ. ಈಗ ಕ್ಯಾಬೇಜ್ ಪಲ್ಯ ಮಾಡುವ ವಿಧಾನ ನೋಡೋಣ ಬರ್ರಿ. ಈಗ ಕಡಾಯಿ ಕಾದೈತಿ, ನಾನು ಸ್ವಲ್ಪ ಎಣ್ಣೆ ಹಾಕ್ಕೋತೀನಿ. ನಿಮ್ಗೆ ಎಷ್ಟು ನೋಡ್ಕೊಂಡು ನೀವು ಎಣ್ಣೆ ಹಾಕ್ಕೋರಿ, ಪಲ್ಯ ಎಷ್ಟು ಮಾಡ್ತೀರಿ. ನಾನು ಸ್ವಲ್ಪ ಹಾಕ್ಕೋತೀನಿ. ನಾ ಅರ್ಧ ಸ್ಪೂನ್ ಇದಕ್ಕೆ ಸಾಸ್ಮಿ, ಅರ್ಧ ಸ್ಪೂನ್ ಜೀರಿಗೆ, ಸ್ವಲ್ಪ ಚಟ್ಪಟ್ ಚಟ್ಪಟ್ ಆವಾಜ್ ಬರ್ಬೇಕು. ಇದಕ್ಕೆ ಸ್ವಲ್ಪ ಹಿಂಗೆ ಹಾಕ್ಕೋತೀನಿ ಒಗ್ಗರಣೆಗೆ. ಹಿಂಗೆ ಹಾಕಿದ್ರೆ ಸ್ಮೆಲ್ ಮಸ್ತ್ ಬರ್ತೈತಿರ್ದ. ಸ್ವಲ್ಪ ಕರಿಬೇವು, ಇಲ್ಲಿ ಬೆಳ್ಳುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡೈತಿ. ಇದಕ್ಕೆ ಉಳ್ಳಾಗಡ್ಡಿ ಹಾಕೋದಿಲ್ಲ, ಬೆಳ್ಳುಳ್ಳಿ ಅಷ್ಟು ಹಾಕೋದು. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡೆ. ನೀವು ಜಜ್ಜು ಹಾಕೋಬೋದು ಇದನ್ನು. ಸ್ವಲ್ಪ ಇದನ್ನ ಫ್ರೈ ಮಾಡ್ಕೊರಿ. ರುಚಿಗೆ ಎಷ್ಟು ಬೇಕು ನೋಡ್ಕೊಂಡು ನೀವು ಮೆಣಸಿನ್ಕಾಯಿ ಹಾಕೋರಿ. ಖಾರ ನಾನು ಉದ್ದುದ್ದು ಕಟ್ ಮಾಡ್ಕೊಂಡೀನಿ. ಇದು ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಸ್ಮೆಲ್ ಬರಬೇಕು. ಮೀಡಿಯಮ್ ಉರಿದಾಗ ಇಡ್ರಿ, ಜೋರು ಹೈ ಇಡಬೇಡ್ರಿ, ಉರಿ ಬತ್ತಿ ಬಿಡ್ತೈತಿ. ನಾನು ಇದನ್ನ 4 ಸ್ಪೂನ್ ಕಡ್ಲಿಬೇಳೆ ಹಾಕ್ಕೋತೀನಿ. ನಾ ಟೀ ಸ್ಪೂನ್ಲೆ 4 ಸ್ಪೂನ್ ಕಡ್ಲಿಬೇಳೆ. ನೀವು ನೋಡ್ಕೊಂಡು ಹಾಕೋರಿ ಎಷ್ಟು ಬೇಕು. ಇದು ಸ್ವಲ್ಪ ಫ್ರೈ ಮಾಡ್ಕೊ. ಈ ಕಡ್ಲಿಬೇಳೆ ಹಾಕಂತೀವಿ, ರುಚಿ ಮಸ್ತ್ ಬರ್ತೈತಿ ಇದ್ರದ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ನಾವೀಗ ಕಟ್ ಮಾಡಿ ಇಟ್ಕೊಂಡಿದ್ದ ಕ್ಯಾಬೇಜ್ ಇದನ್ನ ಇದ್ರ ಹಾಕ್ಕೊಳ್ತೀವಿ. ಎಲ್ಲ ಒಗ್ಗರಣೆದಾಗ ಮಿಕ್ಸ್ ಮಾಡ್ಕೊಂಡಿದ್ವಿ. ರುಚಿಗೆ ಎಷ್ಟು ಬೇಕು ನೋಡ್ಕೊಂಡು ನೀವು ಉಪ್ಪು ಹಾಕ್ಕೋರಿ. ಆಮೇಲೆ ಮತ್ತೆ ಹಾಕೋಕ್ರೆ ರುಚಿ ನೋಡಿ. ಸ್ವಲ್ಪ ಹಾಕ್ಕೋತೀನಿ. ಎಲ್ಲಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊರಿ ಎಲ್ಲ. ಇದೆ ಈಗ ಸೂಪರ್ ಸ್ಮೆಲ್ ಬರತ್ತಿರ್ತದ. ಚಪಾತಿಗೆ, ರೊಟ್ಟಿಗೆ, ಬಿಸಿ ಬಿಸಿ ಅನ್ನಕ್ಕೆ ಎಲ್ಲ ಸೂಪರ್ ಆಗಿರ್ತೈತಿ ಕಾಂಬಿನೇಷನ್. ಮತ್ತು ಟಿಫಿನ್ಗೆ ಕಟ್ಟಾಕ ಚಲೋ ಆಗ್ತದೆ. ಇದಕ್ಕೆ ಸ್ವಲ್ಪ ನೀರು ಸಿಪ್ಪಿಡ್ಸ್ಕೊತೀನಿ. ಭಾಳ ನೀರು ಹಾಕಬಾರ್ದು. ಇದು ಉಗಿದ ಮೇಲೆ ಬೇಯಬೇಕು. ಒಂದು 10 ನಿಮಿಷ ಬೇಯ್ದ್ರೆ ಆಗ್ತೈತಿ. ಸ್ವಲ್ಪ ನೀರು ಮಾಡ್ಕೊರಿ.
ಎಲ್ಲ ಮಿಕ್ಸ್ ಮಾಡ್ಕೊಂಡು ನಾನೀಗ ಇದ್ರ ಲಿಡ್ ಕ್ಲೋಸ್ ಮಾಡ್ತೀನಿ. 10 ನಿಮಿಷ ಇದು ಬೇಯಲಿ. ಮೀಡಿಯಮ್ ಉರಿದಾಗಿರಲಿ, ಹೈ ಇರಬಾರ್ದು. ಮದಿಗೆ ಸ್ವಲ್ಪ ಕೈ ಆಡಿಸ್ಕೋತಿರ್ರಿ. ಇದೊಂದ್ಸತಿ ಕೈ ಆಡಿಸ್ಕೋತೀನಿ. ಅದ್ರಾಗ ಕಲರ್ ಹಾಕಬಾರ್ದು. ಸ್ವಲ್ಪ ನೀವು ಉಪ್ಪು ನೋಡ್ಕೊಂಡ ನೀವು ಹಾಕ್ಕೋರಿ. ಇದಕ್ಕೆ ಎಷ್ಟು ಬೇಕು ನೋಡಿ. ಈಗ ರೆಡಿ ಆಗೈತಿದು. ಈಗ ಸೂಪರ್ ವಾಸ ಬರೋದಿತ್ತು. ಈಗ ಮ್ಯಾಲ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದ ಕೊತ್ತಂಬರಿ ಹಾಕೋತೀನಿ. ಎಲ್ಲ ಒಂದ್ಸತಿ ಮಿಕ್ಸ್ ಮಾಡ್ಕೊರಿ. ಮಸ್ತ್ ಕಾಣತಿತ್ತಿದ್ದು. ಈಗ ಗ್ಯಾಸ್ ಬಂದ್ ಮಾಡ್ಕೊಂಡೀನಿ. ಇದನ್ನ ಸರ್ವಿಂಗ್ ಬೌಲ್ ತಗೋತೀನಿ. ಈಗ ಸೂಪರಾಗಿ ಕ್ಯಾಬೇಜ್ ಪಲ್ಯ ರೆಡಿ ಆಗೈತಿ. ಈಗ ಚಪಾತಿ ರೊಟ್ಟಿಗೆ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡೆಲ್ಲ ಮಸ್ತ್ ಆಕತಿ, ರುಚಿ ಬರ್ತೈತಿ. ನೀವು ಒಂದ್ಸತಿ ಟ್ರೈ ಮಾಡಿರಿ ಇದನ್ನ ಮನ್ಯಾಗ. ಮತ್ತು ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡ್ರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಧನ್ಯವಾದಗಳು.